ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ದೊಡ್ಡಪ್ಪ ನಾಯ್ಕ ಅವರ ಮಗನ ಮದುವೆಗಾಗಿ ಸಂಗ್ರಹಿಸಿದ ಹಣವನ್ನು ಸ್ಮಶಾನದ ಸ್ವಚ್ಛತೆಗೆ ಬಳಸುತ್ತಿದ್ದಾರೆ. ಶ್ರೀಮಂತರಾಗಿ ದೊಡ್ಡಪ್ಪ ನಾಯ್ಕರು ಸ್ಮಶಾನವನ್ನು ಅಭಿವೃದ್ಧಿಪಡಿಸಲು ಕ್ರಮ ಕೈಗೊಂಡಿದ್ದಾರೆ. ಈ ಕಾರ್ಯಕ್ಕಾಗಿ ಗ್ರಾಮಸ್ಥರು ಹಾಗೂ ಗುರುನಾಥ್ ಅವರ ಸಹಾಯ ನೀಡಲಾಗಿದೆ. ಎಲ್ಲ ಹೊಡೆದ್ಬಿಟ್ಟು ಚೆಕ್ ಅವು ಇದರ ಸಿಗಿದ್ದು ನಿಕ್ಕ ಗುಂಡುಗಳು ನಿನ್ನ ಹೆಸರೇನಪ್ಪ? ನನ್ನ ಹೆಸರು ದೊಡ್ಡಪ್ಪ ನಾಯಕರಿ. ಯಾವ ಊರು ನಿಮ್ಮದು? ಇದೇ ಮಾನ್ವಿ ಬಳಿಪೇಟೆ ರೀ. ಹಾಂ, ಇಲ್ಲಿ ಏನು ಮಾಡ್ಸಕತ್ತೀರಿ ನೀವು? ಈ ಮಶಾನ ಸಾಫ್ ಮಾಡ್ಸಕತ್ತೀರಿ, ಗುಂಡುಗಳು ತೆಗೆದು. ಹಾಂ ಹಾಂ ಹಾಂ. ಇದು ಮಾಡೋಕ್ಕೆ ಕಾರಣ ಏನಪ್ಪ? ಕಾರಣ ಅಂದರೆ ಒಬ್ಬರಲ್ಲಿ ಒಬ್ಬರು ಹಂಗೆ ಉಣ್ತಿದ್ರು, ಗುಂಡುಗಳು ಬಂದವಂದು ಹಸೆ ಕುಣಿ ತೋಡಿದ್ರೆ ಅವು ಎಣ ಕೊಳ್ತಿರ್ದಿರಲ್ಲ, ಹಂಗೆ ಅದ್ರ ಮೇಲೆ ಒಂದು ಇಡ್ತಿದ್ವಿ. ಇದನ್ನ ಯಾವಾಗ ಒಂದು 15 ವರ್ಷ ಮುಂದಲೇಸಿ ತಲೆಗಿತ್ತು. ಇದು ನನ್ನ ಮಗ ಒಂದು ಎಕ್ಸೆಂಟ್ ಮೇಲೆ ತೀರ್ಕೊಂಡಲ್ಲ, ಆ ದುಡ್ಡನ್ನ ಮತ್ತೆ ಲಗ್ನಕ್ಕಂತ ಇಟ್ಟಿದ್ದು ಆ ದುಡ್ಡನ್ನ ಬಳಸಕತ್ತೀವಿ. ಎಷ್ಟು ಇಟ್ಟಿದ್ರಿ ಲಗ್ನಕ್ಕೆ? 2 ಲಕ್ಷ ಇಟ್ಟಿದ್ದೀವಿ ರೀ. ಹಾಂ ಹಾಂ. ಎಲ್ಲ ಕಲ್ಲುಗಳೆಲ್ಲ ನೀವೇ ಓಡಿಸಿದ್ರ? ನಾವು ಓಡಿಸಿರಿ. ಆಮೇಲೆ ಗುರುನಾಥ್ ಅಣ್ಣವರು 1 ಲಕ್ಷ ಕೊಟ್ಟರಿ, ಸಹಾಯ ಮಾಡಿದಾರ? ಸಹಾಯ ಮಾಡಿದ್ರು ಗುರುನಾಥ್ ಅವರು. ಮುಂದೆ ಯಾರನ್ನ ಮಾಡೋರು ಇದಾರ? ಯಾರು ಕೇಳಿಲ್ರಿ, ಎಲ್ಲಿ ಯಾರು ಕೊಡೋದಲ್ಲ ಕೊಡೋದು. ನೀವು ವೈಯಕ್ತಿಕವಾಗಿ ನಿಮ್ಮ ಮನಸ್ಸಿಲಿಂದ ಕೆಲಸ ಮಾಡಕತ್ತೀರ? ದೊಡ್ಡ ದೊಡ್ಡ ಕೊಲ್ಲು ಇದಾವೆ ನೋಡ್ರಿ ಈಗ. ಮತ್ತೆ ಸರಿ ಸರಿ.